ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಕೊಟ್ಟೂರಿನಲ್ಲಿ ಪ್ರಮುಖವಾಗಿ 5 ಮಠಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಮರಿಕೊಟ್ರೇಶ್ವರ ಮಠ, ಗಚ್ಚಿನ ಮಠ, ಮತ್ತು ಮೂರ್ಕಲ್ ಮಠ, ಮತ್ತು ತೊಟ್ಟಿಲ್ ಮಠ, ಮತ್ತು ಕೊನೆಯದಾಗಿ ಹಿರಿಯ ಮಠ ಅಂತ ಕರೀತಾರೆ. ಶ್ರೀ ಗುರು ಕೊಟ್ಟೂರೇಶ್ವರರು ನರಸೀಪುರ ಎಂಬ ಗ್ರಾಮದಾಗ ಬಸವಲಿಂಗ ಸ್ವಾಮಿಗಳು ಅಂತ ಒಬ್ಬರು ಗುರುಗಳಿದ್ದರು. ಅವ್ರ ಹತ್ರ ಶಿಷ್ಯರಾಗಿ ಸೇವೆ ಸಲ್ಲಿಸ್ತಿದ್ರು. ಅಲ್ಲಿಯೇ ಶಿಕ್ಷಣನೂ ಪಡೆದ್ರು ಅವರು. ಮತ್ತು ಒಂದಿನ ಬಸವಲಿಂಗ ಸ್ವಾಮಿಗಳಿಗೆ ವಯಸ್ಸಾಗಿ ಅವರು ಲಿಂಗೈಕ್ಯವಂತರ. ಆಗ ಕೊಟ್ಟೂರೇಶ್ವರರೇ ಮುಂದಿನ ಮಠದ ಉತ್ತರಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾರೆ. ಇವರು ಕಲಿತ ಶಿಕ್ಷಣ ಮತ್ತು ಜ್ಞಾನದಿಂದ ಆ ಭಾಗದ ಎಷ್ಟೋ ನಾಸ್ತಿಕರಿಗೆ ದೇವರಲ್ಲಿ ಭಕ್ತಿ ಮತ್ತು ಆಚರಣೆಗಳು ಮೂಡೋ ಥರ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಆ ಮಠದ ಅಸಲಿ ವಾರಸ್ದಾರರು ಬರ್ತಾರೆ. ಬಂದು ಕೊಟ್ಟೂರೇಶ್ವರರಿಗೆ ನೀವು ಈ ಮಠನ ಬಿಟ್ಟು ಹೋಗಬೇಕು ಅಂತ ಆಜ್ಞೆ ಮಾಡ್ತಾರೆ. ಆಗ ಆ ಮಠವನ್ನು ತ್ಯಜಿಸಿ ಕೊಟ್ಟೂರೇಶ್ವರರು ಕೊಟ್ಟೂರಿನ ಕಡೆಗೆ ನಡೆದರು ಅಂತ ಒಂದು ಇತಿಹಾಸ. ನೀವೀಗ ನೋಡ್ತಾ ಇರತಕ್ಕಂಥದ್ದು ಮರಿಕೊಟ್ರೇಶ್ವರ ಮಠ. ಕೊಟ್ಟೂರೇಶ್ವರ ಸ್ವಾಮಿಗಳು ತಮ್ಮ ಬಾಲ್ಯಾವಸ್ಥೆಯಲ್ಲಿ ಇಲ್ಲೇ ಇದ್ದರು ಅಂತ ಹೇಳಲಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕೊಟ್ರೇಶ್ವರ ಸ್ವಾಮಿಗಳು ಪ್ರತ್ಯಕ್ಷವಾಗಿ ಇದೇ ಥರ ಕಾಣ್ತಾ ಇದ್ರು ಅಂತ ಅವ್ರ ಪ್ರತಿಮೆ ಮಾಡಿ ಈ ದೇವಸ್ಥಾನದಲ್ಲಿ ಅದನ್ನು ಇಟ್ಟಾರ. ಕಳೆದ 15 ವರ್ಷ ಇರಬಹುದಂತ ಅನ್ಸುತ್ತೆ. ಕೆಲವು ಸ್ವಾಮಿಯ ಭಕ್ತರು ನಮ್ಮ ಹತ್ರ ಬಂದರು, 8 ಜನ. ಎಲ್ಲರೂ ಅಯ್ಯಪ್ಪ ಮಾಲೆಯನ್ನು ಧಾರಣೆ ಮಾಡಿಕೊಂಡು ತಮ್ಮ ಜೀವನದೊಳಗಡೆ ಒಂದು ಬದಲಾವಣೆಯನ್ನು, ಪರಿವರ್ತನೆಯನ್ನು ಬಯಸಿ ಬಂದವರು. ಹೆಂಗೆ ಅವರು ಬಯಸಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಂಗೆ ನಾವು ಕೊಟ್ಟೂರೇಶ್ವರರ ಮಾಲೆಯನ್ನು ಕೂಡ ಯಾಕೆ ಧಾರಣೆ ಮಾಡಬಾರ್ದು? ನಮಗೇನಾದರೂ ಒಂದು ಮಾರ್ಗದರ್ಶನ ಮಾಡಿ. ನಾವು ಯಾವುದೋ ಒತ್ತಡದಲ್ಲಿನೋ, ಯಾವುದೋ ಒಂದು ನಮ್ಮ ಬುದ್ಧಿ ಅಥವಾ ಯಾರ್ದೋ ಒತ್ತಾಯಕ್ಕೂ ಏನೋ ಒಂದು ಕೆಲವೊಂದು ಸಲ ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ ಅಥವಾ ವ್ಯಸನಗಳಿಗೆ ಈಡಾಗಿರ್ತೀವಿ. ಇದರಿಂದ ನಾವು ಮುಕ್ತಿ ಪಡಿಬೇಕಾಗಿದೆ, ಇದರಿಂದ ಬಿಡುಗಡೆಗೊಳ್ಬೇಕಾಗಿದೆ. ನಾವು ಹಿಂಗೊಂದು ಯಾವುದಾದ್ರೂ ಒಂದು ವ್ರತ ನಮ್ಗೆ ಸ್ವಾಮಿ ಹೆಸರಿನಲ್ಲಿ ಮಾಡಿದ್ದಾದ್ರೆ ನಾವು ಪರಿವರ್ತನೆ ಆಗ್ಲಿಕ್ಕೆ ದಾರಿ ಆಗತ್ತೆ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬಂದಾಗ ಅವಾಗ ನಾವು ಕೊಟ್ಟೂರೇಶ್ವರರ ರುದ್ರಾಕ್ಷಿ ಮಾಲಾಧಾರಣ ವ್ರತವನ್ನು ಅವರಿಗೆ ತಿಳಿ ಹೇಳಿಕೊಟ್ಟಿವಿ. ಅಂದಿನ ಉಜ್ಜಯಿನಿ ಲಿಂಗೈಕ್ಯ ಮರುಳು ಸಿದ್ಧ ಜಗದ್ಗುರುಗಳು ಸ್ವತಃ ಅವರೇ ಆ ಮೊದಲಿನ 8 ಜನಕ್ಕೆ ತಮ್ಮಲ್ಲಿರುವಂಥ ರುದ್ರಾಕ್ಷಿ ಮಾಲೆಯನ್ನು ನೀಡಿ ಅವರಿಗೆ ಹರಿಸಿ ಮುಂದೆ ವರ್ಷನೂ ಕೂಡ ಮುನ್ನಡೆಸ್ಕೊಂಡು ಹೋಗ್ರಪ್ಪ ಅಂತನ್ನುವಂಥ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದನ್ನು ಈಗ ನಾವು ನೆನಪಿಸ್ಕೊಳ್ತೀವಿ. ಮರಿಕೊಟ್ರೇಶ್ವರನ ದರ್ಶನ ಪಡೆದು ನಾವು ಸೀದಾ ಮೂರ್ಕಲ್ ಮಠ ಹತ್ರ ಬಂದ್ವಿ. ಇಲ್ಲಿ ನೋಡ್ತಾ ಇರತಕ್ಕಂಥ ಪಲ್ಲಕ್ಕಿ ಕಟ್ಟೆ ಪಕ್ಕ ಇರೋ ಈ ರಥ ಮೊದಲು ಕೊಟ್ರೇಶ್ವರ ಸ್ವಾಮಿನ ಹೊತ್ತು ರಥೋತ್ಸವ ನಡೆಯುತ್ತಿದ್ದ ರಥ ಇದು. ಇವಾಗ ಹಳೇದಾಗಿದೆ ಅಂತ ಹೊಸ ರಥದಲ್ಲಿ ರಥೋತ್ಸವ ಮಾಡ್ತಾರೆ. ಈಗ ನಿಮ್ಮ ಮುಂದೆ ಕಾಣ್ತಾ ಇರೋ ಮಠ ಮೂರ್ಕಲ್ ಮಠ. ನರಸೀಪುರ ಗ್ರಾಮದಿಂದ ತೆರಳಿದ ಕೊಟ್ರೇಶ್ವರರು ಸೀದಾ ಬಂದು ಇದೇ ಮಠದಲ್ಲಿ ಆಶ್ರಯ ಪಡಿತಾರೆ. ಇದ್ರ ಒಳಗಡೆ 3 ದೇವಸ್ಥಾನಗಳನ್ನು ನಾವು ಕಾಣ್ಬೋದು. ಈ ಮೂರ್ಕಲ್ ಮಠನ ಜಕಣಾಚಾರ್ಯರು ಒಂದೇ ರಾತ್ರಿಯಲ್ಲಿ ಕೆತ್ತಿರ್ತಾರೆ.
ಕೊಟ್ಟೂರು ಗುರು ಬಸವೇಶ್ವರನಿಗೆ ಬಿಲ್ವಪತ್ರೆ ಅತಿ ಶ್ರೇಷ್ಠ. ಕೊಟ್ಟೂರಿನಲ್ಲಿರುವ ಯಾವುದೇ ದೇವಸ್ಥಾನದಲ್ಲೂ ಕೂಡ ಬಿಲ್ವಪತ್ರೆಯನ್ನು ಆಶೀರ್ವಾದದ ರೀತಿಯಲ್ಲಿ ಕೊಡ್ತಾರೆ. ಇಲ್ಲಿ ನೀವು ಕಾಣ್ತಿದ್ದೀರಲ್ವಾ, ಈ ಲಿಂಗದ ಕೆಳಗಡೆ ಒಂದು ಸುರಂಗ ಮಾರ್ಗ ಇದೆ. ಅದು 5 ಮಠನ ಕನೆಕ್ಟ್ ಮಾಡುತ್ತೆ ಅಂತ ಇಲ್ಲಿನ ಪೂರ್ವಜರು ಹೇಳ್ತಾರೆ. ಅತಿ ಹೆಚ್ಚು ಸಂಶೋಧನೆ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕೆ ಸುರಂಗ ಮಾರ್ಗದ ಮೇಲೆ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಸಂಶೋಧನೆಯನ್ನು ತಡೀತಾರೆ. ಮೂರ್ಕಲ್ ಮಠದಿಂದ ನಾವು ಸೀದಾ ತೊಟ್ಟಿಲ್ ಮಠಕ್ಕೆ ಬಂದ್ವಿ. ಇದರ ವಿಶೇಷತೆ ಏನಪ್ಪ ಅಂದರೆ, ಎಷ್ಟೋ ವರ್ಷಗಳ ಕಾಲ ಮಕ್ಕಳಾಗದಿರುವ ದಂಪತಿಗಳು ಈ ಸ್ಥಳಕ್ಕೆ ಬಂದು ತೊಟ್ಟಿಲ್ ತೂಗಿದ್ರೆ ಪವಾಡ ಅನ್ನೋ ಪ್ರಕಾರ ಮಕ್ಕಳಾಗಿರೋದು ಇಲ್ಲಿ ಇತಿಹಾಸನೇ. ತೊಟ್ಟಿಲ್ ಮಠಕ್ಕಿಂತ ಮುಂಚೆ ಇದು ನಿಂಬಿಯಕ್ಕನ ವಾಸಸ್ಥಳ ಅಥವಾ ನಿಂಬಿಯಕ್ಕನ ಮನೆ ಆಗಿತ್ತು. ಇವರು ಪಂಚಗಣಾಧೀಶ್ವರರು. ಇವರ ಬಗ್ಗೆ ಇವ್ರ ಹತ್ರ ಕೇಳೋಣ ಬನ್ನಿ, ಏನಂತಾರೆ. ಶಿವನಲ್ಲಿ ಪ್ರಸ್ತಾಪ ಮಾಡುತ್ತಾರೆ. ಆಗ ಶಿವನು ಪಂಚಗಣಾಧೀಶ್ವರರನ್ನ ಕರೆದು ಭೂಮಿಗೆ ಹೋಗಿ, ನೀವು ನಿಮ್ಮ ನೆಲೆಗಳನ್ನ ಬೇರೆ ಬೇರೆ ಕಡೆ ಆರಿಸಿಕೊಂಡು ವೀರಶೈವ ಧರ್ಮವನ್ನ ಪ್ರಚುರಪಡಿಸಿ ಪುನಃ ಅದನ್ನ ಉತ್ತುಂಗ ಸ್ಥಾನಕ್ಕೇರಿಸಬೇಕು ಎಂಬ ಆಶಯದೊಂದಿಗೆ ಶಿವನ ಆಣತಿ ಹೊತ್ತ ಆ ಪಂಚಗಣಾಧೀಶ್ವರರು ಕೈಲಾಸದಿಂದ ಭೂಮಿಗೆ ಇಳಿದು ಬರುತ್ತಾರೆ. ತೊಟ್ಟಿಲ್ ಮಠದಿಂದ ಸೀದಾ ನಾವು ಗಚ್ಚಿನ ಮಠಕ್ಕೆ ಬಂದ್ವಿ. ಇದರ ವಿಶೇಷತೆ ಏನಪ್ಪ ಅಂತಂದು ಹೇಳಿದ್ರೆ, ಶ್ರೀ ಗುರು ಕೊಟ್ಟೂರೇಶ್ವರರು ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಅಂತ ಹೇಳ್ತಾರೆ. ಕೊಟ್ಟೂರೇಶ್ವರ ಗುರುಗಳು ಒಂದು ದಿನ ಶಿವಪೂಜೆಗೆ ಕೂತಾಗ ಇದ್ದಕ್ಕಿದ್ದಂತೆ ಅವರ ಮುಂದೆ ಇದ್ದ ವಿಭೂತಿ ಮಾಯ ಆಗ್ತತಿ. ಆಗ ಕೊಟ್ಟೂರೇಶ್ವರರು, ನಾನು ಜೀವಂತ ಸಮಾಧಿ ಸೇರಬೇಕಪ್ಪ ಅಂತ ಒಂದು ನಿರ್ಣಯ ಮಾಡಿ, ಆಗ ಅವರು ಅಂದಿನ ತಮ್ಮ ಶಿಷ್ಯರಾದ ಕೋಲಶಾಂತೇಶ್ವರರಿಗೆ ಮುಂದಿನ ಮಠದ ಅಧಿಪತಿ ಮಾಡಿ ತಾವು ಶಿವನ ಧ್ಯಾನ ಮಾಡುತ್ತಾ ಜೀವಂತ ಸಮಾಧಿಯಾಗಿರುವುದು ನೀವು ಈ ಚಿತ್ರದಲ್ಲಿ ನೋಡಬಹುದು.
ಮೊಘಲ್ ಚಕ್ರವರ್ತಿ ಅಕ್ಬರ್ ಬಾದ್ಶಾನಿಗೆ ಕೊಟ್ಟೂರೇಶ್ವರ ಸ್ವಾಮಿಗಳು ಉಪದೇಶ ನೀಡಿದಾಗ ಆ ಉಪದೇಶಕ್ಕೆ ಮೆಚ್ಚಿದ ಅಕ್ಬರ್ ಬಾದ್ಶಾ ಅವರು ಕೂತಿರ್ತಕ್ಕಂಥ ಮಣಿಮಂಚ ಮತ್ತು ಖಡ್ಗನ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಗೆ ಕಾಣಿಕೆಯಾಗಿ ಅರ್ಪಿಸ್ತಾರೆ. ನೀವು ಆ ಕಾಣಿಕೆಯನ್ನು ಇಂದಿಗೂ ನೋಡಬಹುದು. ಇದರ ವಿಶೇಷತೆ ಏನಪ್ಪ ಅಂತಂದು ಹೇಳಿದ್ರೆ, ಜಕಣಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಕೊಟ್ಟೂರಿಗೆ ಬರ್ತಾರೆ. ಕೊಟ್ಟೂರಿಗೆ ಬಂದ ಕೊಟ್ರೇಶ್ವರ ಸ್ವಾಮಿಗಳಿಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಪ್ಪ ಅಂತ ಅಂದ್ಕೊತಾರೆ. ಆಗ ಒಂದೇ ರಾತ್ರಿಯಲ್ಲಿ ಮೂರ್ಕಲ್ ಮಠನ ಸ್ಥಾಪನೆ ಮಾಡ್ತಾರೆ ಮತ್ತು ಗಚ್ಚಿನ ಮಠಕ್ಕೆ ಬರ್ತಾರೆ. ಗಚ್ಚಿನ ಮಠನ ಪೂರ್ಣ ಆಗೋ ಸಂದರ್ಭದಲ್ಲಿ ಬೆಳಕು ಹರಿದು ಬಿಡುತ್ತೆ. ಆಗ ಕೆತ್ತಿರ್ತಕ್ಕಂಥ ಕಂಬಗಳು ಮತ್ತು ಕಲ್ಲುಗಳನ್ನು ಅಲ್ಲಿಯೇ ಬಿಟ್ಬಿಡ್ತಾರೆ. ಈಗಲೂ ನೋಡ್ಬೋದು ಆ ಬಿಟ್ಟು ಹೋದ ಕಲ್ಲುಗಳು ಮತ್ತು ಕಂಬಗಳು ಹಾಗೇ ಇದ್ದಾವೆ. ಗಚ್ಚಿನ ಮಠದಿಂದ ಸೀದಾ ನಾವು ಕೊಟ್ಟೂರು ಗುರು ಬಸವೇಶ್ವರರ ಮುಖ್ಯ ದ್ವಾರದ ಹತ್ರ ಬಂದ್ವಿ. ನೀವೀಗ ನೋಡ್ತಾ ಇರೋ ಮಠ ಕೊಟ್ಟೂರು ಗುರು ಬಸವೇಶ್ವರ ದೇವಸ್ಥಾನ. ಇದನ್ನು ಹಿರೇಮಠ ಅಂತಲೂ ಕರೀತಾರೆ, ವೀರಭದ್ರೇಶ್ವರ ಮಠ ಅಂತಲೂ ಕರೀತಾರೆ. ಕೊಟ್ಟೂರು ಕೊಟ್ಟೂರು ಇದು ಕೊಟ್ಟೂರು ಕೊಟ್ಟೂರು ಇದು ಕೊಟ್ಟೂರು ಶಿವನ ಸುಕ್ಷೇತ್ರ ಕೊಟ್ಟೂರು ಕೊಟ್ಟೂರು ಇದು ಕೊಟ್ಟೂರು ಶಿವನ ಸುಕ್ಷೇತ್ರ ಕೊಟ್ಟೂರು ಕರುನಾಡಲ್ಲೇ ವರನಾಡೆಂಬ ಯಶವಗಳಿಸಿದ ಕೊಟ್ಟೂರು ಕರುನಾಡಲ್ಲೇ ವರನಾಡೆಂಬ ಯಶವಗಳಿಸಿದ ಕೊಟ್ಟೂರು ಕೊಟ್ಟೂರು ಇದು ಕೊಟ್ಟೂರು ಶಿವನ ಸುಕ್ಷೇತ್ರ ಕೊಟ್ಟೂರು ಕೊಟ್ಟೂರು ಇದು ಕೊಟ್ಟೂರು ಶಿವನ ಸುಕ್ಷೇತ್ರ ಕೊಟ್ಟೂರು.
ಇಲ್ಲಿ ನೀವು ನೋಡ್ಬೋದು ಭಕ್ತಾದಿಗಳಿಗೆ ನಿತ್ಯ ಪ್ರಸಾದದ ವ್ಯವಸ್ಥೆ ಇರುತ್ತೆ ಮತ್ತು ದೂರದ ಊರಿಂದ ಬಂದವರಿಗೆ ವಸತಿ ವ್ಯವಸ್ಥೆ ಕೂಡ ಇರುತ್ತೆ. ಗುರು ಕೊಟ್ಟೂರೇಶ್ವರ ಸ್ವಾಮಿಗಳ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಪ್ರತಿದಿನ ಒಬ್ಬ ದಲಿತ ಮಹಿಳೆ ಗುಡಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದಳು. ಇದಕ್ಕೆ ಒಂದು ದಿನ ಕೊಟ್ಟೂರೇಶ್ವರ ಸ್ವಾಮಿಗಳು ಆ ಮಹಿಳೆಯನ್ನು ಕರೆದು ಮಾತನಾಡಿಸುತ್ತಾರೆ. ನಿನಗೂ ಕೂಡ ಗುರುವಿನ ಗೌರವ ಸಿಗಬೇಕು ಅಂತ ಹೇಳಿ ಪ್ರತಿ ವರ್ಷ ರಥೋತ್ಸವ ಸಮಯದಲ್ಲಿ ಕೆರೆಯ ಕಡೆಗೆ ರಥ ಬಂದಾಗ ಒಬ್ಬ ದಲಿತ ಮಹಿಳೆ ರಥಕ್ಕೆ ಆರತಿ ಮಾಡುವುದು ಈಗಲೂ ಪ್ರಗತಿಯಲ್ಲಿರುವ ಒಂದು ನಿಯಮವಾಗಿದೆ. ಇನ್ನು ಕೊಟ್ಟೂರೇಶ್ವರ ಜಾತ್ರಾ ವಿಶೇಷತೆ ಬಗ್ಗೆ ಹೇಳಬೇಕಂದ್ರೆ, ಜಾತ್ರೆ ಯಾವಾಗಲೂ ಪ್ರತಿ ವರ್ಷ ಮೂಲ ನಕ್ಷತ್ರದ ಗಳಿಗೆಯಲ್ಲಿ ನಡೆಯುತ್ತೆ. ಇದಕ್ಕೆ ಭಕ್ತ ಜನಸಾಗರ ಲಕ್ಷಾಂತರ ಸಂಖ್ಯೆಯಲ್ಲಿ ಹರಿದು ಬರುತ್ತೆ. ಈ ವೇಳೆಯಲ್ಲಿ ಜಾತ್ರೆಗೆ ನೂರಾರು ಮೈಲಿಯಿಂದ ಬರುವ ಭಕ್ತರುಗಳಿಗೆ ಅಷ್ಟ ದಿಕ್ಕಿನಲ್ಲಿಯೂ ಸಹ ಹಲವಾರು ಸಂಘ ಸಂಸ್ಥೆಗಳು, ಭಕ್ತ ಸಮೂಹಗಳು ಕೈಲಾದ ರೀತಿಯಲ್ಲಿ ಫಲ, ಉಪಹಾರ, ವೈದ್ಯಕೀಯ ವ್ಯವಸ್ಥೆ ಮತ್ತು ಪಾನೀಯಗಳ ವ್ಯವಸ್ಥೆ ಮಾಡಿ ಕೊಟ್ರೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಭೂಲೋಕದಲ್ಲಿರುವ ಸ್ವರ್ಗದಂತೆ ಭಾಸ ಆಗುತ್ತದೆ. ಆಯ್ತು, ಅವತ್ತು ಎಲ್ಲ ಇದ್ವಿ, ಎಲ್ಲ ಇದಾಯ್ತು. ನಾನು ಉಪವಾಸ ಹೊಂದಿರೋದು ಏನೋ ಒಂಥರ ನನಗೆ ತಳಮಳ. ಯಾಕಂದ್ರೆ ಆ ತೇರಲ್ಲಿ ಇದ್ರೆ ಅನುಭವ, ಧೈರ್ಯ ಇದ್ದರೆ ಮಾತ್ರ ಆ ತೇರಲ್ಲಿ ಇರಕ್ ಸಾಧ್ಯ. ಯಾಕಂದ್ರೆ ಆ ತೇರು ಎಳಿಬೇಕಾದ್ರೆ ಅಷ್ಟು 5-60 ಅಡಿ ತೇರು ಇರುತ್ತೆ. ಯಾಕಂದ್ರೆ ಗಾಲಿಗಳು ನೋಡಿದ್ರೆ ಕೆಳಗಡೆ ಇರ್ತಾವ, ಆ ಶೇಕ್ ಆಗ್ತಾ ಇರುತ್ತೆ ಒಳಗಡೆ. ಹಿಂಗ್ ಶೇಕ್ ಆಗ್ತಾ ಇರ್ಬೇಕಾದ್ರೆ ನಮಗೆ ಎಷ್ಟು ಭಯ ಅಂದ್ರೆ ಎಲ್ಲೇನಾಗುತ್ತಪ್ಪ, ಎಲ್ಲೇನಾಗುತ್ತಪ್ಪ ಎಲ್ಲ ಕೊಟ್ರೆ ಇನ್ನೂ ಒಂದು ಧ್ಯಾನದಲ್ಲೇ ಇರ್ತೀವಿ. ಬಿಟ್ಟೆ ಅಂದ್ರೆ ಬೇರೆ ಧ್ಯಾನ ಬರೋದೇ ಇಲ್ಲ ಅವಾಗ. ಯಾಕಂದ್ರೆ ಅಷ್ಟು ಆ ಒಂದು ವಾತಾವರಣ ಅಲ್ಲಿ ಅಷ್ಟು ಕ್ರಿಯೇಟ್ ಆಗ್ಬಿಟ್ಟು ರಥ ಆಘಾತ ಹಿಂಗೆ ಆಗ್ತಾ ಇರ್ಬೇಕಾದ್ರೆ ಬನ್ನಿ ಕಟ್ಟಿ ಮುಟ್ಟಿ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಇನ್ನೇನು ತೇರು ರಸ್ತೆ ಹತ್ತಿ ಇನ್ನೇನು ಇಲ್ಲಿಂದ ಒಂದು ಏನಿಲ್ಲ ಅಂದ್ರೆ ಒಂದು 7-8 ಮೀಟರ್ ಮಾತ್ರ ಅದು ನಿಲ್ಲೋ ಸ್ಥಳ ಇದೆ. ಆ ಸ್ಥಳ ಇರ್ಬೇಕಾದ್ರೆ ಯಾಕೋ ಅವ್ರು ಹೆಚ್ಚು ಹಾಕಿದಾಗ ನಮಗೆ ಒಳಗಿದ್ದರಿಗೆ ಆ ಬಿಡೋ ಅನುಭವನೇ ಅನಿಸ್ತಾ ಇಲ್ಲ. ಏನೋ ಒಂಥರ ಟ್ರಕ್ ಅಂತ ಇದೆಯಲ್ಲ, ಯಾಕೆ ಹಿಂಗಂತ ಇದೆ ಅಂತ ಅನ್ನೋದಷ್ಟೇ. ಅಷ್ಟು ಬಿಟ್ರೆ ನಮಗೆ ಏನೇನು ಗೊತ್ತಾಗ್ತಾ ಇರ್ಲಿಲ್ಲ. ಹಂಗಾದಾಗ ಇದ್ದಕ್ಕಿದ್ದಾಗ ಸಡನ್ಲಿ ಹೊರಗಂದಿರೋರು ಅಷ್ಟೇ ನಮಗೆ ಗೊತ್ತು, ತೇರ್ ಬಿತ್ತು ಅಂತದೆ ಅಷ್ಟೇ. ನಮಗೆ ಏನೇನೇನೇನು ಗೊತ್ತಾಗಿಲ್ಲ. ಈ ಹಚ್ಚು ಏನಾಗಿದೆ ಅಂದ್ರೆ ಅದು ಒಳಗಡೆ ಕೊಳ್ತ್ಕೊಂಡ್ಬಿಡುತ್ತೆ, ಅದು ಗೊತ್ತಾಗಿಲ್ಲ ನಮಗೆ. ಮೇಲೆಲ್ಲ ಚೆನ್ನಾಗಿದೆ, ಒಳಗಡೆ ಮಾತ್ರ ಕೊಳ್ತು ಆ ಹೆಜ್ಜೆ ಹಾಕಿದಾಗ ಏನಾಗತ್ತೆ, ಗಾಲಿ ಏನ್ ತಡಗ್ನೆ ಬಿದ್ದತ್ತಲ್ಲ, ಅವಾಗ ಅದು ಹಚ್ಚು ಮುರಿದು ಸಡನ್ಲಿ ನೋಡ್ರಿ ಅದು ಒಂದ್ ತೇರ್ ಬಿದ್ದ ಸತಿಗೂ ಎಷ್ಟು ನಿಧಾನಕ್ಕೆ ಬಿದ್ದತಪ್ಪ ಅಂದ್ರೆ ಆ ಗಾಲಿ ಏನಿದೆಯಲ್ಲ, ಆ ಗಾಲಿ ತೇರಿಗೆ ಅಡ್ಡು ಕೊಟ್ಟದ. ಆ ಅಡ್ಡು ಕೊಟ್ಟದ್ರಿಂದ ನಿಧಾನಕ್ಕೆ ಕೆಳಗ್ ಮಕ್ಕಂಡ್ರದ್ ಅಷ್ಟೇ. ನಮ್ಗೆ ಯಾರು ಒಳಗಿದಾರಿಗೆ ಏನಾಗಿಲ್ಲ. ನಾವ್ ಹಂಗೆ ತೇರ್ ಬಿತ್ತಲ್ಲ ಏನಾಗಪ್ಪ ಅಂತ ನಾವು ಹೊರಗಡೆ ಬಂದ್ಬಿಟ್ಟಿದ್ರೆ ಏನೇನಾಗಿಲ್ಲ. ಮೀನ್ಸ್ ಅದು ಒಂದು ಕಾರಣ ಯಾಕಪ್ಪ ನಮಗೆ ಅದು ಒಳಗಡೆ ಇದ್ದವ್ರಿಗೆ ಏನಾಗಿಲ್ಲ ಅಂದ್ರೆ, ಏನು ತೇರ್ ಕಟ್ಟಂಗಾರ ಏನ್ ಮಾಡ್ತಾರ ಅಂದ್ರೆ ಅಡಿಯಿಂದ ಮೇಲ್ವರೆಗೂ ಒಂದು ಹಗ್ಗ ಬಿಕ್ಕಂತ ಬರ್ತಾನೆ. ಆ ಹಗ್ಗ ಬಿಕ್ಕನ್ನ ಅಂತಂದ್ರೆ ಏನು ಆಗಲ್ಲ, ಆ ಬಿರಿ ಬಿಗಿದಿರ್ತಾರಲ್ಲ, ಆ ಬಿರಿ ಬಿದ್ದಿದ್ದಾಗ ಯಾವುದೇ ಒಳಗಿರ್ತಕ್ಕಂಥ ಯಾವುದೇ ಒಂದು ಗೋಲ್ ಸತಿಗೂ ಮಿಸ್ಕಲ್ಲ, ಒಂದು ಗೋಲ್ ಸತಿ ಬಿಡಲ್ಲ. ಆಮ ಕಡೆಗೆ ಅವತ್ತು ಉಗುಲು ಅಂತ ಹೊಡೆದಿರ್ತಾರೆ, ಒಂದು ಹಿಂಗೆ ಸಿಕ್ಕೊಂಡಿರ್ತಾವೆ, ಅವು ಸತಿಗೂ ಬಿಡಲ್ಲ. ಅಂದ್ರೆ ಏನಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿರೋದ್ರಿಂದ ಅವು ಏನು ಅಳ್ಳಾಡಲ್ಲ, ಬಿದ್ರು ಒಬ್ರ ಮೇಲೆ ಒಬ್ರು ಬಿಡಲ್ಲ. ಒಳಗೆ ಏನು ಹಿಂಗಿಟ್ಟಿದ್ದು ಹಿಂಗಾಗುತ್ತೆ ಹೊರತು ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ಅನಾಹುತ ಆಗಿಲ್ಲ. ಅವಾಗ ಹಂಗಾದಾಗ ನಾವು ಸಡನ್ಲಿ ಹೊರಗಡೆ ಬಂದು ಎಲ್ಲರೂ ನೋಡ್ತೀವಿ ಏನಾಗಿದೆ ಅಂತ, ಬಟ್ ಏನೂ ಆಗಿರಲ್ಲ. ಆಮೇಲೆ ಕಡೆ ಇನ್ನೊಂದು ನಮ್ದು ಪೂರ್ವಿಕರು ಹೇಳ್ಕೊಟ್ಟಿರೋ ಒಂದು ಪದ್ಧತಿ ಪ್ರಕಾರ ಇದಕ್ಕಿನ ಪೂರ್ವದಲ್ಲೇ ನಮ್ಮ ತಾತನವ್ರು ಇದ್ದಾಗ ಒಂದ್ಸತಿ ಹಿಂಗ ಆಗಿತ್ತಂತೆ. ಏನಂದ್ರೆ ಸಡನ್ಲಿ ಹಿಂಗ ಬಂದು ಕರೆಂಟಿಗೆ ಟಚ್ ಆಗಿ ಇಡೀ ಕರೆಂಟ್ ತೇರಿಗೆಲ್ಲ ಬೆಂಕಿ ಎತ್ತಿಬಿಟ್ಟಿರ್ತಾರೆ. ಎಲ್ಲರೂ ಹೇಳಿದ ಹೋದ್ರೆ ನಮ್ಮ ತಾತರ ಮಾತ್ರ ಹೇಳಿದ್ದಿಲ್ಲ. ಅವಾಗ ಹಂಗೆ ಹೇಳ್ಕೊಂಡು
ಸ್ವಾಮಿ ಹಂಗೆ ಇಳ್ಕೊಂಡು ಮತ್ತೆ ಆ ತೇರ್ನಲ್ಲಿ ಎಳ್ಕೊಂಡು ಸ್ವಾಮಿ ಇಳಿಸ್ಕೊಂಡು ಹೋಗಿದ್ರು. ಅದೇ ಪ್ರಕಾರವಾಗಿ ನಾವು ಅವಾಗಿಂದ ಅಂತಲ್ಲ ಇನ್ನು ಅದಕ್ಕಿಂತ ದೂರದಲ್ಲಿ ಹೇಳ್ಕೊಟ್ಟು ಹೋಗಿದ್ದಾರೆ. ಯಾವಾಗ ನಾವು ತೇರು ಹೋಗ್ತಾ ತೇರು ಸ್ಟಾರ್ಟ್ ಆಗಿರುತ್ತೆ, ಇವತ್ತು ತೇರಪ್ಪ ಅಂತಂದ್ರೆ ನಾವು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡು ಸ್ವಾಮಿ ಅಲಂಕಾರ ಮಡಿ ಹಾಕೋದು ಅವನ್ನೆಲ್ಲ ರಾತ್ರಿನ ಮಾಡಿಬಿಟ್ಟಿರ್ತೀವಿ. ರಾತ್ರಿ ಮಾಡಿ ಅದಕ್ಕೊಂದು ಸೂತ್ರ ಅಂತ ಬರುತ್ತೆ. ಅಂದ್ರೆ ಅಕಸ್ಮಾತ್ ತೇರ್ ಬಿದ್ದು ಕೆಳಗ್ ಬಿದ್ರು, ಕೆಳಗೆ ಹಿಂಗ್ ಬಿದ್ರು, ಮಂಟಪ ಬಿದ್ರು ಸ್ವಾಮಿ ಆ ಮಂಟಪದಿಂದ ಕೆಳಗೆ ಹೋಗ್ಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡೆ, ಸ್ವಾಮಿ ಕೆಳಗ್ ಬೀಳಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡೆ ಒಂದು ಸೂತ್ರ ಅಂತ ಇದೆ. ಆ ಸ್ವಾಮಿ ಏನ್ ಇಷ್ಟ ಇದೆಯಲ್ಲ, ಆ ಸ್ವಾಮಿಯಿಂದ ಇಲ್ಲಿಂದ ಸುತ್ತ ಹಿಂಗ್ ಕಟ್ಟಿರ್ತೀವಿ ನಾವು, ಬೇಸ್ ಬಿಗಿದು ಕಟ್ಬಿಡ್ತೀವಿ ನಾವು. ಯಾವ ಸಂದರ್ಭದಲ್ಲೂ ಸ್ವಾಮಿ ಕೆಳಗಡೆ ಬೀಳಬಾರ್ದು, ಮಂಟಪದಲ್ಲಿ ಇರ್ಬೇಕು ಇಲ್ಲ ತೇರಿನಲ್ಲಿರ್ಬೇಕು ಅನ್ನಂಗೆ ಆ ಸೂತ್ರ ಕಟ್ಟೋ ಒಂದು ವ್ಯವಸ್ಥೆ ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಆ ಸೂತ್ರವನ್ನು ಕಟ್ಬಿಟ್ಟಿರ್ತೀವಿ ನಾವು. ಹಂಗಾಗಿ ಅವತ್ತಾದ್ರೂ ಆ ಸ್ವಾಮಿ ತೇರ್ ಬಿತ್ತು ಅವನಹ ಆ ಸ್ವಾಮಿ ಕೆಳಗಡೆ ಬೀಳಲಿಲ್ಲ. ಎಲ್ಲರಿಗೂ ಅನ್ಸ್ಬೋದು ತೇರ್ ಬಿತ್ತು ಸ್ವಾಮಿ ಏನೋ ಆಗಿದ್ವಿ, ಅವತ್ತು ಏನೂ ಆಗಿದ್ದಿಲ್ಲ. ಹಂಗಾಗಿ ಅವತ್ತು ನಾವು ಆ ಸ್ವಾಮಿನ ಜಲ್ದಿ ತಗೊಂಡು ಮಠದಲ್ಲಿ ಬಂದು ಅದಕ್ಕೆ ಏನೇನು ಕಾರ್ಯಗಳನ್ನು ಮಾಡಿ ಹಿಂದೆಲೆ ದರ್ಶನ ಕೊಡಕ್ಕೆ ಸಾಕಾರ ಆಗಿದ್ದು. ಇಷ್ಟು ತೇರಿನ ಬಗ್ಗೆ ಅವತ್ತಿನ ಒಂದು ಇದು ಹೇಳಿದ್ರು. ಈಗ ಹೊಸ ತೇರು ಅದಾಯ್ತು, ಅದ್ರ ನಂತರ ನೆಕ್ಸ್ಟ್ ಹೊಸ ತೇರು ಮಾಡಿಸ್ಬೇಕು. ಅದನ್ನ ಒಂದೆಲ್ಲ ಇದು ಮಾಡ್ಬೇಕಪ್ಪ ಅಂದ್ರ ಮೊದ್ಲು ಎಲ್ಲಾರು ಇಲ್ಲಿ ನಮ್ ಧರ್ಮಕರ್ತರ ಅಂತಂದ್ರೆ ಮೂಲತಃವಾಗಿ ಧರ್ಮಕರ್ತರ ಅಂತ ಇರ್ತಾರೆ. ಅವರು ಕೇಳ್ಕೊಂಡ್ರು, ಮೀನ್ಸ್ ಎಲ್ಲಾ ಕಡೆನೂ ಅವರು ಅಲ್ಲಾಡಿ ಆಮ ಕಡೆ ಮಿನಿಸ್ಟರ್ ಕಡೆಯಿಂದ ಲೆವೆಲ್ ಕೇಳಿ ಏನೇನ್ ಮಾಡಿಸ್ಬೇಕು ಏನೇನಿಲ್ಲ. ಅದಕ್ಕೊಂದು 2 ಕೋಟಿ ಬೇಕಾಯ್ತು ಅನ್ನೋದು. ಮತ್ತೆ ಇಲ್ಲೆಲ್ಲ ಇದರೆಲ್ಲ ನೋಡಿ, ಯಾಕಂದ್ರೆ ಕೊಟ್ರೇಶ್ವರನ ಭಕ್ತರು ಇಡೀ ಪ್ರಪಂಚದಾದ್ಯಂತ ಇದ್ದಾರೆ. ಅವ್ರದ್ದೊಂದೆಲ್ಲ ಇದನ್ನೆಲ್ಲ ನೋಡಿ ಆಗಿ ಇರತಕ್ಕಂಥ ಎಲ್ಲರೂ ನಮ್ಮ ಕಡೆ ರಾಜಕೀಯವಾಗಿನೂ ಇದ್ರ ಬಗ್ಗೆ ಮಹತ್ವ ಗೊತ್ತಿದೆ. ಹಂಗಾಗಿ ಹೋಗಿ ಎಲ್ಲರನ್ನೂ ಭೇಟಿ ಆಗಿ ಬಂದ್ರು ಇವ್ರು ನಮ್ಮ ಧರ್ಮಕರ್ತರು ಮತ್ತೆ ಎಜುಕೇಟ್ ಆಫೀಸರ್. ಆಮೇಲೆ ಕಡೆಗೆ ಇದು ಗೌರ್ಮೆಂಟ್ ಒಂದು ಅಂಡರ್ ಇರೋದ್ರಿಂದ ಒಂದ್ ಸ್ವಲ್ಪ ಮಿನಿಸ್ಟರ್ನೆಲ್ಲ ಕಂಡು ಅದಕ್ಕೊಂದು 2 ಕೋಟಿ ಬೇಕಾಗಿರೋದ್ರಿಂದ ಗೌರ್ಮೆಂಟ್ ಇಂದಾನೆ ಶಾಂಕ್ಷನ್ ಮಾಡಿಸಿದ್ರು. ಆ ಗೌರ್ಮೆಂಟ್ ಇಂದ ಶಾಂಕ್ಷನ್ ಮಾಡಿಸಿ ದಾಂಡೇಲಿಂದ ಕಟ್ಟಿಗೆ ತಂದು ಆ ಕಟ್ಟಿಗೆ ತಂದು ನೆಕ್ಸ್ಟ್ ತೇರ್ ಬರೋದ್ರೊಳಗೆ ನಾವು ಮಾಡ್ಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಒಂದು ದಿನನೂ ಆ ಕೆಲಸ ಬೀಳಲ್ದಂಗೆ ಅಡ್ಡಾಡಿ ಅದನ್ನ ಶಾಂಕ್ಷನ್ ಮಾಡಿಸ್ಕೊಂಡ್ಬಂದು ಆ 2 ಕೋಟಿ ಶಾಂಕ್ಷನ್ ಮಾಡಿಸಿ ಆ 2 ಕೋಟಿ ಬರೋದು ಲೇಟ್ ಆಯ್ತು. ಆದ್ರೂ ಇಲ್ಲಿ ಊರಲ್ಲಿ ಇದ್ದಿರ್ತಕ್ಕಂಥ ಪ್ರವರ್ತಕರು ಅಂದ್ರೆ ವ್ಯಾಪಾರಸ್ಥರು ಆಮೇಲೆ ಕಡೆಗೆ ಪ್ರಮುಖರು ಇರ್ತಕ್ಕಂಥ ಕಲ್ತು ಅದಕ್ಕೆ ಮೊದಲು ಬಂಡವಾಳ ಹಾಕಿ ಅದನ್ನ ತೇರೆಲ್ಲ ರೆಡಿ ಮಾಡಿ ಆಮೇಲೆ ಗೌರ್ಮೆಂಟ್ ಇಂದ ಬಂದಾದ್ಮೇಲೆ ಅವರು ಸ್ವೀಕಾರ ಮಾಡಿದ್ರು. ಅವರು ಒಂದು ಸಹಕಾರ ಭಕ್ತರು ಇಲ್ಲಿ ಕೊಟ್ಟೂರಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹಕಾರದ ಮೂಲಕ ಆ